ದಲಿತರು ದಲಿತೇತರರನ್ನು ಸಂಶಯದಿಂದ ಕಾಣುವುದು ಚಾರಿತ್ರಿಕವಾಗಿ ಸಹಜ. ಅದು ಹಾಗಂತ ರವಿ ಭಾಗಿಯವರು ಬಹಳ ಅಂತಃಕರಣದಿಂದ ಹೇಳಿದ ಹಾಗೆ ದಲಿತರ ಅಭಿವೃದ್ಧಿಗೆ ದಲಿತೇತರರು ಕೂಡ ಕೆಲಸ ಮಾಡಿದ್ದಿದೆ. ಈಗ ಅದನ್ನು ಗುರುತಿಸುವುದರ ಮೂಲಕ, ಅಂಥ ವ್ಯಕ್ತಿಗಳನ್ನು ಒಳಗೊಳ್ಳುವುದರ ಮೂಲಕ ದಲಿತ ಚಳುವಳಿ ಇನ್ನಷ್ಟು ಗಟ್ಟಿಯಾಗುವ ಕಡೆಗೆ ಹೆಜ್ಜೆ ಇಡುತ್ತಿರುವುದನ್ನು ಇವತ್ತಿನ ಸಭೆಯಲ್ಲಿ ನಾನು ಕಂಡುಕೊಂಡಿದ್ದೇನೆ. ಅದನ್ನು JP ಅವರು ಆರಂಭದಲ್ಲಿ ಮತ್ತು ಭಾಗ್ಯವರು ಭಾಳ ಸ್ಪಷ್ಟವಾದ ಮಾತಿನಲ್ಲಿ, ಆಮೇಲೆ ಕೊನೆಗೆ ಮಾತಾಡಿದ ನೇತ್ರಾವತಿವರೆಗೆ ಎಲ್ಲರ ತುಡಿತ ಕೂಡ ಅದೇ ಆಗಿತ್ತು ಎಂಬುದು ಭಾಳ ಮುಖ್ಯವಾದ್ದು. ಇದು ಯಾಕೆ ಬಹಳ ಮುಖ್ಯವಾಗುತ್ತೆ ಅಂತಂದರೆ, ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಅಧ್ಯಯನದ ಕೊರತೆ ಇರುವವರ ಮಾತುಗಳು ದೊಡ್ಡದಾಗಿ ವಿಜೃಂಭಿಸ್ತಾ ಇದ್ದಾವೆ. ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ 2 ಪುಸ್ತಕಗಳನ್ನು ಮೊನ್ನೆ ಬಿಡುಗಡೆ ಮಾಡಿತು. ಒಂದು ಗೋಪಾಲಸ್ವಾಮಿ ಅಯ್ಯರ್ ಬಗ್ಗೆ, ಇನ್ನೊಂದು ಕುದ್ಮಲ್ ರಂಗರಾಯರ ಬಗ್ಗೆ. 42 ಪುಸ್ತಕ ಬಿಡುಗಡೆ ಮಾಡಿದ್ರು, ಅಲ್ಲಿ 2 ಇವರೇ. ಅದರ ಬಗ್ಗೆ ಒಬ್ಬರು ಕಮೆಂಟ್ ಹಾಕಿದರು. ಅವರಿಬ್ಬರು ಏನು ಮಾಡಿದ್ದಾರೆ, ದಲಿತರನ್ನು ಕ್ಯಾಶ್ ಮಾಡಿಕೊಂಡು ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ ಅಂತ ಒಂದು ಕಮೆಂಟ್ ಹಾಕಿದರು. ತುಂಬ ಬೇಸರ ಏನೂ ಆಗಲಿಲ್ಲ ನನಗೆ ಹಾಗೆ ಬರೆದವನ ತಿಳುವಳಿಕೆಯ ಬಗ್ಗೆ ಸ್ವಲ್ಪ ಮರುಕ ಉಂಟಾಯಿತು. ಈಗ ಆ ಬಗೆಯ ತಿಳುವಳಿಕೆಯನ್ನು ಹೋಗಲಾಡಿಸುವುದಕ್ಕೆ ನೀವು ಎಲ್ಲರೂ ಕೂಡ ಅಲ್ಲಲ್ಲಿ ನಮ್ಮ ಹೊಸ ತಲೆಮಾರಿನ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯವಾಗಿರುವಂಥ ಯುವಕರಿಗೆ ನಮಗೆ ಸಾಧ್ಯ ಆದಷ್ಟು ಸ್ಟಡಿ ಸರ್ಕಲ್ಗಳನ್ನು ನಾವು ಮಾಡ್ತಾ ಹೋದರೆ ಈ ತಪ್ಪು ತಿಳುವಳಿಕೆಗಳನ್ನು ಸ್ವಲ್ಪ ಹೋಗಲಾಡಿಸಲಿಕ್ಕೆ ಸಾಧ್ಯ ಇದೆ. ಒಂದು ವಿಷದ ಹಾಗೆ ಹರಡ್ತಾ ಇದೆ. ನಾನು 1981ರಲ್ಲಿ ದಲಿತ ಸಂಸ್ಕೃತಿ ಅಂತ ಒಂದು ಪುಸ್ತಕ ಬರೆದೆ. ಅದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ DSS ಕಟ್ಟಿದರ ಭಾಗವಾಗಿ ನಾವು ಇಡೀ ಜಿಲ್ಲೆಯಲ್ಲಿ ಓಡಾಡಿದ್ದೀವಿ. ಆಗ ಪದ್ಮಲತಾ ಪ್ರಕರಣ ಬೆಳ್ತಂಗಡಿಯಲ್ಲಿ ನಡೆದಾಗ ನಾವು ಅಲ್ಲಿಯ ಜಮೀನ್ದಾರರ ವಿರುದ್ಧ, ಧರ್ಮಾಧಿಕಾರಿಗಳ ವಿರುದ್ಧ ಭಾಳ ದೊಡ್ಡ ಮಟ್ಟದ ಹೋರಾಟ ಮಾಡ್ತಾ ಹೇಗೋ ಬದುಕಿ ಉಳಿದ್ವಿ. ಆ ಹಿನ್ನೆಲೆಯಲ್ಲಿ ದಲಿತ ಸಂಸ್ಕೃತಿ ಮೇಲೆ ಪುಸ್ತಕ ಬರೆದೆ. ಅದರಲ್ಲಿ 2 ವಿಷಯ ಭಾಳ ಮುಖ್ಯವಾಗಿ ಪ್ರಸ್ತಾವ ಮಾಡಿದೆ. ಒಂದು, ದಲಿತ ಸಂಸ್ಕೃತಿ ಇದೆಯಲ್ಲ, ಅದರ ಬಗ್ಗೆ ದಲಿತೇತರರಿಗೆ ತಿಳುವಳಿಕೆನೇ ಇಲ್ಲ. ಶೋಷಿತರು ಎಂಬುದು ಆರ್ಥಿಕವಾದಂಥ ಒಂದು ಮಾತು. ಆದರೆ ದಲಿತರು, ಉದಾಹರಣೆಗೆ ಸಣ್ಣ ಉದಾಹರಣೆ, ಈಗ ಬ್ರಾಹ್ಮಣರ ಅಂತ್ಯ ಸಂಸ್ಕಾರ ವಿಧಿಗಳಲ್ಲಿ ವಸು, ರುದ್ರ, ಆದಿತ್ಯ ಅಂತ ಒಂದು ಇಟ್ಟು ಅಲ್ಲಿಂದ ಸತ್ತವನನ್ನು ಮರುಜನ್ಮಕ್ಕೆ ಒಳಪಡಿಸ್ತಾರೆ. ಅದು ಒಂದು ಕ್ರಿಯೆ ಇದೆ, ಮಾನವ ಗ್ರಹ್ಯ ಸೂತ್ರಗಳಲ್ಲಿ ಅದು ಇದೆ. ಅದನ್ನು ಇಟ್ಟುಕೊಂಡು ಬ್ರಾಹ್ಮಣ್ಯದ ಅಂತ್ಯ ಸಂಸ್ಕಾರ ವಿಧಿಗಳ ಮೇಲೆ ಬರೆದ 1000ಕ್ಕಿಂತ ಹೆಚ್ಚು ಪುಸ್ತಕಗಳಲ್ಲಿ ಭಾರತೀಯರು ಪುನರ್ಜನ್ಮದಲ್ಲಿ ನಂಬಿಕೆ ಇಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ನಮ್ಮ ಸನಾತನವಾದಿಗಳು ಇವತ್ತು ಕೂಡ ಹೇಳ್ತಾರೆ. ಈಗ ವಸುರುದ್ರ ಆದಿತ್ಯ ಎಂಬ ಪಿಂಡ ಧಾರಣೆಯನ್ನು, ಅದರಲ್ಲಿ ಮರುಜನ್ಮಕ್ಕೆ ಅವರನ್ನು ಒಳಪಡಿಸುವುದು ಹೌದು ಎಂಬುದು ಸ್ಪಷ್ಟ. ಆದರೆ ಈ ಪದಗುಚ್ಛಗಳನ್ನು ತಕ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತರ ಅಂತ್ಯ ಸಂಸ್ಕಾರ ವಿಧಿಗಳಿಗೆ ಅನ್ವಯಿಸಿದರೆ ಅಲ್ಲಿ ಪಿಂಡ ಇದೆಯಾ, ಪಿಂಡ ಪ್ರದಾನ ಅಂತ ಇದೆಯಾ, ಅಥವಾ ಸತ್ತವನನ್ನು ಮರು ಜನ್ಮಕ್ಕೆ ಒಳಪಡಿಸುವಂಥ ಪ್ರಕ್ರಿಯೆ ಇದೆಯಾ ಅಂತ ಕೇಳಿದರೆ ಏನೂ ಇಲ್ಲ. ಅಂದರೆ ಒಂದು ಬೇರೆಯದಾದಂಥ ಒಂದು ಸಾಂಸ್ಕೃತಿಕ ಲೋಕವನ್ನು ದಲಿತರು ಕಟ್ಟಿಕೊಂಡು ಬಂದಿದ್ದಾರೆ. ಇದನ್ನು ನಾವು ಜಗತ್ತಿಗೆ ಹೇಳಬೇಕಾದ್ರೆ ಅಂಬೇಡ್ಕರ್ ಅವರು ಏನು ಮಾಡಿದರೋ ಆ ಆಳವಾದ ಅಧ್ಯಯನವನ್ನು ನಾವು ಸಾಂಸ್ಕೃತಿಕ ಅಧ್ಯಯನವನ್ನು ಮಾಡಲೇಬೇಕಾಗ್ತದೆ. 20ನೇ ಶತಮಾನದಲ್ಲಿ ಇಡೀ ಜಗತ್ತಿನ ಅತ್ಯಂತ ದೊಡ್ಡ ವಿದ್ವಾಂಸ ಅಂತ ನಾನು ಪರಿಗಣಿಸುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು. ಅವರು ಹಿಸ್ಟ್ರಿ ಓದಿದರು, ಆಂಥ್ರೋಪಾಲಜಿ ಓದಿದರು, ತತ್ವಶಾಸ್ತ್ರ ಓದಿದರು, ಭಾಷಾಶಾಸ್ತ್ರ ಓದಿದರು, ಸಂವಿಧಾನಗಳನ್ನು ಓದಿದರು, ರಾಜಕೀಯ ಶಾಸ್ತ್ರ ಓದಿದರು. ಅವರ ಸಂಪೂರ್ಣ ಸಂಪುಟಗಳು ಏನು ಬಂದಿದೆ ಅದರಲ್ಲಿ ಕೊನೆಯಲ್ಲಿ ಅವರು ಕೊಟ್ಟಿರುವ ಅಡಿಟಿಪ್ಪುಗಳನ್ನು ನೋಡಿದರೆ ಅಂಬೇಡ್ಕರ್ ಓದಿನ ವ್ಯಾಪ್ತಿ ಗೊತ್ತಾಗ್ತದೆ. ಹಾಗಾಗಿ ವಿರೋಧಿಗಳು ಏನೇ ಮಾಡಿದರೂ ಕೂಡ ಅಂಬೇಡ್ಕರ್ ವಾದವನ್ನು ಅಷ್ಟು ಸುಲಭದಲ್ಲಿ ತಿರಸ್ಕರಿಸಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅದು ವಿದ್ವತ್ತು ಲೋಕದ ಬಹಳ ದೊಡ್ಡ ಕೊಡುಗೆ. ಅದು ನಾವು ಇವತ್ತು ಬಲಪಂಥೀಯರ ಬೆಳವಣಿಗೆಯನ್ನು ಸೈದ್ಧಾಂತಿಕವಾಗಿ ಎದುರಿಸಬೇಕಾದರೆ ಹೋರಾಟದ ಜೊತೆಗೆ ಅಧ್ಯಯನ ಕೂಡ ಭಾಳ ಮುಖ್ಯವಾದ್ದು. ಇದನ್ನು ನಾವು ಹೇಗೆ ಬೆಳೆಸಿಕೊಳ್ಬೋದು ಎಂಬುದರ ಬಗ್ಗೆ ನಾನು ಈಗಾಗಲೇ ಹೇಳಿದಾಗೆ ಅಲ್ಲಲ್ಲಿ ನಾವು ಸ್ಟಡಿ ಸರ್ಕಲ್ಗಳನ್ನು ಮಾಡ್ಕೊಂಡು 25-30 ಹುಡುಗರು ಬಂದರೂ ಸಾಕು, 1 ದಿವಸ 2 ದಿವಸ ಕೂತರೂ ಸಾಕು. ತಾವೆಲ್ಲ
ಈ ಕ್ಷೇತ್ರದಲ್ಲಿ ತುಂಬ ಕೆಲಸ ಮಾಡಿದವರು ಎಂಬುದನ್ನು ನಾನೇನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ಎಲ್ಲರೂ ಬಂದು ಅರ್ಧ ಗಂಟೆ ದಲಿತ ಸಂಸ್ಕೃತಿ ಬಗ್ಗೆ ಮಾತಾಡಿದರೆ ನಮ್ಮ ಸಂಸ್ಕೃತಿಯ ಶೋಷಣೆ ಅದರ ಒಂದು ದೊಡ್ಡ ಮುಖ. ಆ ಶೋಷಣೆಯ ಕವಚವನ್ನು ತೆಗೆದ್ರೆ ಈ ಜನ ನೋಡಿ, ಅದಕ್ಕೆ ನನಗೆ ದೇವನೂರು ಮಹಾದೇವ ಅವರು ಭಾಳ ಮುಖ್ಯ ಆಗೋದು. ಯಾಕೆ ಅಂತಂದರೆ ಆ ಬಡತನದ ಹೊದಿಕೆಯನ್ನು ತೆಗೆದ್ರೆ ಅದರೊಳಗಡೆ ಜೀವಂತವಾಗಿರುವಂಥ ವ್ಯಕ್ತಿಗಳಿರ್ತಾರಲ್ಲ, ಆ ಜೀವಂತಿಕೆಯನ್ನು ನಾವು ಇವತ್ತು ಸನಾತನ ಧರ್ಮಿಗಳ ಅಮಾನುಷತೆಗೆ ವಿರುದ್ಧವಾಗಿ ನಾವು ಕಟ್ಟಬೇಕಾದಂಥ ಅವಶ್ಯಕತೆ ಇದೆ. ಕೊನೆಯದಾಗಿ ನಾನು ಹೇಳುವಂಥ ಒಂದು ಮಾತು, ನಾವು ಮುಂದೆ ಈ ಸ್ಟಡಿ ಸರ್ಕಲ್ಗಳನ್ನೆಲ್ಲ ಮಾಡುವುದಿದ್ರೆ ಸಂವಿಧಾನದ ಕೆಲವು ಮುಖ್ಯ ಅಂಶಗಳನ್ನು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಮಾಡಿ ಅಥವಾ ಸಣ್ಣ ಸಣ್ಣ ರೀಲ್ಗಳನ್ನು ಮಾಡಿ ನಾವು ಜನಗಳಿಗೆ ಮುಟ್ಟಿಸಬೇಕು. ಉದಾಹರಣೆಗೆ ಆರ್ಟಿಕಲ್ 14 ಸಂವಿಧಾನದ್ದು ಕಾನೂನು ಎಲ್ಲರಿಗೂ ಸಮಾನ ಅಂತ ಹೇಳ್ತದೆ. ಇವತ್ತಿನ ಭಾರತದಲ್ಲಿ ಕಾನೂನು ಎಲ್ಲರಿಗೂ ಸಮಾನವಾಗಿದೆಯಾ ಅಂತ ಒಂದು ಪ್ರಶ್ನೆ ಇಟ್ಟುಕೊಂಡು ED ರೈಡಿ ಯಾರ ಮೇಲೆ ಆಗ್ತದೆ, ಇನ್ಕಮ್ ಟ್ಯಾಕ್ಸ್ ರೈಡಿ ಯಾರ ಮೇಲೆ ಆಗ್ತದೆ, ಯಾರು ಜೈಲಿಗೆ ಹೋಗ್ತಾರೆ ಎಂಬುದನ್ನು ನಾವು ಸಮಕಾಲೀನ ಉದಾಹರಣೆಗಳನ್ನು ಇಟ್ಟುಕೊಂಡು ಹೇಗೆ ಆರ್ಟಿಕಲ್ 14 ದುರ್ಬಳಕೆ ಆಗ್ತಾ ಇದೆ ಎಂಬ ಒಂದು 5 ನಿಮಿಷದ ವಿಡಿಯೋ ಮಾಡಿದರೆ ಜನಗಳಿಗೆ ಮುಟ್ಟುತ್ತದೆ. ಆರ್ಟಿಕಲ್ 15 ಧರ್ಮ, ಜಾತಿ, ಪ್ರದೇಶ ಮತ್ತು ಲಿಂಗವನ್ನು ಇಟ್ಟುಕೊಂಡು ವ್ಯತ್ಯಾಸ ಮಾಡಬಾರ್ದು ಅಂತ ಹೇಳ್ತದೆ. ಮತ್ತು ಆಡಳಿತ ಅಂತ ನಾವು ಏನು ಹೇಳ್ತೇವೆ, ಅಡ್ಮಿನಿಸ್ಟ್ರೇಷನ್ ಅಂತ ಏನು ಹೇಳ್ತೇವೆ, ಅದು ಸೆಕ್ಯುಲರ್ ಆಗಿರಬೇಕು ಅಂತ ಹೇಳೋದು. ಈಗ ಆಡಳಿತ ಸೆಕ್ಯುಲರ್ ಆಗಿರಬೇಕು ಅಂತ ಸಂವಿಧಾನವನ್ನು ಇಟ್ಟುಕೊಂಡು ಸಂವಿಧಾನದ ಮೇಲೆ ಆಣೆ ಪ್ರಮಾಣ ಮಾಡಿ ಅಧಿಕಾರಕ್ಕೆ ಬಂದ ಪ್ರಧಾನಮಂತ್ರಿ ಮೋದಿಯವರು ತಾನೇ ಪುರೋಹಿತರಾಗಿ ಯಾವುದ್ಯಾವುದೋ ದೇವಸ್ಥಾನಗಳಿಗೆ ಹೋಗಿ ಅಡ್ಡ ಬಿದ್ದು 25 ಕ್ಯಾಮರಾ ಇಟ್ಟುಕೊಂಡು ಯಾವುದೋ ಗುಹೆಯಲ್ಲಿ ಕುಳಿತುಕೊಂಡು ಜಗತ್ತಿಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ? ಅಂದರೆ ಸಂವಿಧಾನದ ಸ್ಪಷ್ಟ ಉಲ್ಲಂಘನೆ ಅದು. ಆದರೆ ನಮಗೆ ಯಾರಿಗೂ ಏನು ಮಾಡೋಕ್ಕಾಗ್ತಾ ಇಲ್ಲ. ಅವರು ವಾರಣಾಸಿಯಲ್ಲಿ ಮಾಡಿದ ಪೂಜೆ ವೈಯಕ್ತಿಕವಾಗಿ ಮೋದಿಯವರು ಹೋಗಿ ಮಾಡ್ಬೋದು, ಆದರೆ ಪ್ರಧಾನಿಗೆ ಲಭ್ಯವಿರುವಂಥ ಎಲ್ಲ ಪ್ರೋಟೋಕಾಲ್ಗಳನ್ನು ಬಳಸಿ ಅವರು ಮಾಡುವಂಗೆ ಇಲ್ಲ ಎಂಬುದು ಸಂವಿಧಾನದ ಆರ್ಟಿಕಲ್ 15ರಲ್ಲಿ ಸ್ಪಷ್ಟವಾಗಿದೆ. ಇದನ್ನು ನಾವು ಜನಗಳಿಗೆ ಹೇಳಬೇಕು. ಆರ್ಟಿಕಲ್ 16ರಲ್ಲಿ ಅವಕಾಶ ಎಲ್ಲರಿಗೂ ಸಮಾನ ಅಂತ ಹೇಳ್ತದೆ, ಸಮಾನ ಅವಕಾಶ ಅಂತ. ಆದರೆ ಇವತ್ತು ಜಾತ್ರೆಯಲ್ಲಿ ಮುಸಲ್ಮಾನರು ಅಂಗಡಿ ಇಡುವಾಗಿಲ್ಲ. IASಗೆ ಮುಸಲ್ಮಾನ ಹುಡುಗರು ಪರೀಕ್ಷೆಗೆ ಬರೆದರೆ UPSC ಜೆಹಾದ್ ಅಂತ ಶುರು ಮಾಡ್ತಾರೆ. ಹೇಗೆ ಮುಸ್ಲಿಂ ಕಮ್ಯುನಿಟಿಯನ್ನು ಇರೇಸ್ ಮಾಡೋದಕ್ಕೆ, ಹಿಂದೆ ತಳ್ಳುವುದಲ್ಲ ಅದು, ಅವರನ್ನು ಇರುವ ಹಾಗೆ ಇಡುವುದಲ್ಲ, ಅದು ಇರೇಸ್ ಮಾಡೋದು, ಭಾರತದಿಂದ ಅವರನ್ನು ಅಳಿಸಿ ಹಾಕುವ ಕೆಲಸ ಮಾಡ್ತಾ ಇದೆಯಲ್ಲ, ಇದು ಸಂವಿಧಾನದ 16ನೇ ಆರ್ಟಿಕಲ್ನ ಸ್ಪಷ್ಟ ಉಲ್ಲಂಘನೆ. ಆದರೆ ನಮಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಸಮಾನ ಅವಕಾಶಗಳಂತೇಳಿ SIR ಬರ್ತಾ ಇದೆಯಲ್ಲ, ಕೋಟಿ ಜನ ವೋಟರ್ಸ್ ಲಿಸ್ಟಿಂದ ಹೊರಗೆ ಆಗ್ತಾ ಇದ್ದಾರೆ. 91 ಲಕ್ಷ ಜನ ಹಾಗಾದರೆ ಇಷ್ಟು ಸಮಯ ಚುನಾವಣಾ ಆಯೋಗ ಏನು ಮಾಡ್ತಾಯಿತ್ತು? ಕೋರ್ಟ್ ಹೇಳ್ತದೆ ಮುಂದಿನ ಇಲೆಕ್ಷನ್ಲಿ ನೋಡೋಣ, ಈಗ ನಡೆಸಿ. ಏನು ಅರ್ಥ ಇದೆಯಲ್ಲ? ಸೊ ಜುಡಿಷರಿ ಹೇಗಾಗಿದೆ, ಸಮಾನ ಅವಕಾಶಗಳು ಹೇಗಾಗಿದೆ, ಕಾನೂನುಗಳು ಎಲ್ಲಿದೆ, ಇಡೀ ಭಾರತದ ಪ್ರಜಾಪ್ರಭುತ್ವ ಇವತ್ತು ತಲೆ ಕೆಳಗಾಗಿ ಕುಳಿತಿದೆ. ನಾವು ಇನ್ನೂ ಮೂರ್ಖರು ನಂಬುತ್ತಾ ಇದ್ದೇವೆ ನಾವು ಇನ್ನೂ ಪ್ರಜಾಪ್ರಭುತ್ವವಾದಿ ದೇಶದಲ್ಲಿ ಇದ್ದೀವಿ ಅಂತ. ಸೊ ಇದನ್ನೆಲ್ಲ ಇಟ್ಟುಕೊಂಡು ಆರ್ಟಿಕಲ್ 14, 15, 16 ಅಸ್ಪೃಶ್ಯತೆ ಬಗ್ಗೆ ಮಾತಾಡುವ, 17 ಅಲ್ಪಸಂಖ್ಯಾತರ ರಕ್ಷಣೆ ಮಾಡುವಂಥ ಆರ್ಟಿಕಲ್ 29, 30 ಸಮಾನ ಶಿಕ್ಷಣ, ಇದನ್ನೆಲ್ಲ ಇಟ್ಟುಕೊಂಡು ನಾವು ಸ್ಟಡಿ ಸರ್ಕಲ್ಗಳನ್ನು ಮಾಡಿ ಹೋರಾಟ ಮತ್ತು ಅಧ್ಯಯನ ಅದನ್ನು ನಾವು ಬೆಳೆಸ್ಕೊಂಡು ಹೋದರೆ ಇದು ನಮಗೆ ಭವಿಷ್ಯ. ಇದು ನಾನು ಹೇಳ್ತಾ ಇರೋದು ನಮ್ಮದೇ ಕತೆ, ಬೇರೆಯವರ ಕತೆ ಅಲ್ಲ. ಕುಮಾರವ್ಯಾಸ ಕೇಳು ಜನಮೇ ಜಯ ಧರಿತ್ರಿ ಪಾಲ ಅಂತ ಶುರು ಮಾಡ್ತಾನೆ ಕಾವ್ಯವನ್ನು. ಕೇಳು ಜನಮೇ ಜಯ, ನೀನು ಕತೆ ಕೇಳು ಅಂತ. ಅವ ಕತೆ ಹೇಳೋದು ಯಾರ್ದಂದರೆ ಅವನದೇ ಕತೆ, ಅದು ಅವನ ಅಜ್ಜಂದು ಅವನ ಅಪ್ಪನ ಕತೆ. ನಾವು ಅಂಬೇಡ್ಕರ್ ಬಗ್ಗೆ ಮಾತಾಡಿದಾಗ ಹೇಳುವ ಕತೆಗಳು ನಮ್ಮದೇ ಕತೆ, ಅದು ಬೇರೆಯವರ ಕತೆ ಅಲ್ಲ. ಇಷ್ಟು ಹೇಳಿ ನನಗೆ ಅನಿಸಿದ ಹಾಗೆ ದಲಿತ ಹೋರಾಟಕ್ಕೆ ಇವತ್ತಿನ ಮಾತುಗಳು ಏನಿದೆ, ಬಾಗೆಯವರು ಹೇಳಿದ್ದು ಅಥವಾ ಇನ್ನೆಲ್ಲರೂ, ನಾನು ಒಬ್ಬೊಬ್ಬರನ್ನು ಹೇಳೋದು, ನಮ್ಮ ಸಿದ್ದನಗೌಡ ಪಾಟೀಲರು ಇನ್ನೆಲ್ಲರೂ ಕೂಡ ನೇತ್ರಾವತಿವರೆಗೆ ಹೇಳಿದ ಮಾತುಗಳು ನಮ್ಮ ಹೋರಾಟಕ್ಕೆ ಒಂದು ಹೊಸ ಚೈತನ್ಯ ಕೊಡುವತ್ತ ಹೆಜ್ಜೆ ಇಟ್ಟಿದೆ ಅಂತ ನನಗೆ ಪ್ರಾಮಾಣಿಕವಾಗಿ ಅನ್ನಿಸಿದೆ. ಧರಣೀಶ್ ಬೂಕನಕೆರೆ ಒಂದು ಲೇಖನ ಬರೆದರು ಇತ್ತೀಚೆಗೆ, ದಲಿತರ ಕಷ್ಟಗಳ ಬಗ್ಗೆ ದಲಿತೇತರರು ಯಾಕೆ ಬರೆಯುವುದಿಲ್ಲ ಅಂತ. ಒಂದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ನನಗೂ ಹೌದು ಅಂತ ಅನ್ನಿಸಿತ್ತದು. ಯಾಕೆ ಬರೀದಿಲ್ಲ ಅಂದರೆ, ನೀವು ದಲಿತೇತರರು ಬರೆದ ಕೂಡಲೇ ದಲಿತರಲ್ಲಿ ಕೆಲವರು, ಎಲ್ಲರೂ ಅಲ್ಲ, ನನ್ನ ಬಹಳ ಒಳ್ಳೆಯ ಸ್ನೇಹಿತರು ದಲಿತರೇ, ಅವರು ನಮಗೆ ನೇತಾರರು. ಆದರೆ ಅವರು ಏನು ಹೇಳ್ತಾರೆ ಅಂದರೆ, ನೀನು ದಲಿತರನ್ನು ಕ್ಯಾಶ್ ಮಾಡ್ಕೊಳ್ತಿದ್ದಿ, ನಿನಗೆ ಯಾಕೆ ಬೇಕು ಈ ಕೆಲಸ ಅಂತ ಬರೀತಾರೆ. ಓಪನ್ ಆಗಿ ಬರೀತಾರೆ, ವಿಡಿಯೋಗಳಲ್ಲಿ ಹೇಳ್ತಾರೆ. ಬರೆಯೋದೇ ಹೋದರೆ ನೋಡಿದ್ರ ದಲಿತರಿಗೆ ಸಮಸ್ಯೆ ಆದಾಗ ಇವ್ರು ಯಾರು ಬಾಯಿ ಬಿಡಲ್ಲ, ಇವರೆಲ್ಲ ಜಿಲೇಬಿಗಳು ಅಂತ ತಮಾಷೆ ಮಾಡ್ತಾರೆ. ನಾವು ಇಕ್ಕಟ್ಟಿಂದ ಪಾರಾಗಬೇಕಾದ್ರೆ ದಲಿತರು ಮುಂಚೂಣಿಯಲ್ಲಿರಬೇಕು. ಅವರ ಕಾರಣ ಏನಿದೆ
ಅದನ್ನು ಒಪ್ಪಿಕೊಳ್ಳುವವರು ಅವರ ಹಿಂದೆ ಹೆಜ್ಜೆ ಇಡಬೇಕು. ಹಿಂದೆ ಹೆಜ್ಜೆ ಇಟ್ಟವರನ್ನ ಒಪ್ಪಿಕೊಳ್ಳುವ ದೊಡ್ಡ ಮನಸ್ಸು ದಲಿತರಿಗೂ ಕೂಡ ಇರಬೇಕು. ಆಗ ನಾಡಿನಲ್ಲಿ ಬದಲಾವಣೆ ಸಾಧ್ಯ ಅಂತ ನಂಬಿಕೊಂಡ ಕೆಲವರಲ್ಲಿ ನಾನು ಕೂಡ ಒಬ್ಬ. ಇಷ್ಟು ಅವಕಾಶ ಕೊಟ್ಟದಕ್ಕೆ ನಿಮಗೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ಹೇಳಿ ಇವತ್ತಿನ ಸಭೆ ಇತಿಹಾಸ ನಿರ್ಮಿಸಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.